ಜಾಯಿನ್ ಆಗೋಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ನಾನೇ ಈ ಪತ್ರಿಕಾಗೋಷ್ಠಿಯನ್ನು ಬ್ರೀಫ್ ಮಾಡೋದಕ್ಕೆ ನಮ್ಮಲ್ಲಿ ಕೋರ್ತಾ ಲಕ್ಷ್ಮಣ್ ಪೀರ್ಗಲ್ ಅವರು ಯುವ ರಂಗಕರ್ಮಿಗಳು, ಇಲ್ಲೇ ಧಾರವಾಡದವರು. ಅವರ ಒಂದು ಸಂಚಾಲನೆಯ ಅಥವಾ ಶಿಬಿರ ನಿರ್ದೇಶಕತ್ವದಲ್ಲಿ ನಾವು ಈ ವರ್ಷದ ರಂಗಾಯಣದ ಚಿಣ್ಣರ ಮೇಳವನ್ನು ಸಂಘಟನೆ ಮಾಡಿದ್ದೀವಿ. ನಮಗೆಲ್ಲ ತಿಳಿದಿರುವಂತೆ ಪ್ರಸ್ತುತ ಕಾಲಮಾನದಲ್ಲಿ ಮಕ್ಕಳ ಭವಿಷ್ಯ ಅನ್ನೋದು ಬಹಳಷ್ಟು ಸಂದಿಗ್ಧತೆಯಿಂದ ಕೂಡಿದೆ. ಬಹಳಷ್ಟು ಒಂದು ತಲ್ಲಣಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಬಾಲ್ಯ ಅನ್ನೋದೇ ಮಕ್ಕಳಿಂದ ದೂರ ಆಗ್ತಾ ಇದೆ ಅನ್ನುವಂಥ ಭಾವನೆ. ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲ ನೋಡಿರುವಂತೆ ರಂಗಾಯಣದ ಚಿಣ್ಣರ ಮೇಳ ಒಂದು ವಿಶಿಷ್ಟ ಸ್ವರೂಪದ್ದಾಗಿದೆ. ಇದು ದೈನಂದಿನ ಒಂದು ನಾವು ಶಿಕ್ಷಣ ಮತ್ತಿತರ ಒಂದು ಒತ್ತಡಗಳಲ್ಲಿ ಏನು ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ತಾ ಇದ್ದೀವಿ, ಅದನ್ನು ಪುನಶ್ಚೇತನ ಮಾಡುವ ರೀತಿಯಲ್ಲಿ ಒಂದು ಸಂಪೂರ್ಣ ಸಾಂಸ್ಕೃತಿಕವಾಗಿ ಶ್ರೀಮಂತವಾದಂಥ ಒಂದು ಶಿಬಿರವನ್ನು ಏಪ್ರಿಲ್ 10ರಿಂದ ಮೇ 5ರವರೆಗೂ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಶಿಬಿರ ನಿರ್ದೇಶಕರಾಗಿ ಲಕ್ಷ್ಮಣ್ ಪೀರ್ಗಾಲ್ ಅವರು ಇರ್ತಾರೆ. ಜೊತೆಗೆ ನಮ್ಮ ರಂಗಾಯಣದ ನಿರ್ದೇಶಕರಾದಂಥ ಡಾಕ್ಟರ್ ರಾಜು ಕಾಳಿಕೋಟಿ ಅವರು, ಪ್ರಭು ಹಂಚಿನಾಳ್ ಅವರು ಒಟ್ಟಾರೆ ಶಿಬಿರಕ್ಕೆ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗಿರ್ತಾರೆ. ಈ ಒಂದು ಶಿಬಿರದ ಸ್ವರೂಪದ ಬಗ್ಗೆ ಲಕ್ಷ್ಮಣ್ ಅವರು ನಿಮ್ಮ ಜೊತೆ ಆಮೇಲೆ ಹಂಚ್ಕೋತಾರೆ. ಇನ್ನೂ ಒಂದು ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನೀವು ಆಮಂತ್ರಣ ಪತ್ರಿಕೆಯನ್ನು ಗಮನಿಸಿದ್ದೀರಿ. ವಿಶ್ವ ರಂಗಭೂಮಿ ದಿನ ಅನ್ನೋದು ಪ್ರತಿ ವರ್ಷ ಮಾರ್ಚ್ 27ರಂದು ಆಚರಣೆ ಮಾಡಲ್ಪಡುತ್ತದೆ. ಒಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಮರಸ್ಯ ಮತ್ತು ಶಾಂತಿ ಈ ಒಂದು ಥೀಮನ್ನು ಇಟ್ಕೊಂಡು ಪ್ರತಿ ವರ್ಷ ಒಬ್ಬ ಜಗತ್ತಿನ ರಂಗಕರ್ಮಿಗಳು ಒಂದು ಸಂದೇಶವನ್ನು ನೀಡ್ತಾರೆ. ಆ ಸಂದೇಶವನ್ನು ಆಧರಿಸಿ ಇಡೀ ವಿಶ್ವಾದ್ಯಂತ ವಿಶ್ವ ರಂಗಭೂಮಿ ದಿನವನ್ನು ಆಚರಣೆ ಮಾಡ್ತೀವಿ. ಅದರಂತೆ ನಮ್ಮ ರಂಗಾಯಣದಲ್ಲೂ ಕೂಡ ಅವತ್ತು ಸಂಜೆ 4 ಗಂಟೆಗೆ BKS ವರ್ಧನ್ ಅವರಿಂದ ರಂಗಭೂಮಿಯ ಬಗ್ಗೆ ಒಂದು ಉಪನ್ಯಾಸ, ರಂಗಭೂಮಿ ಸಮಕಾಲೀನ ರಂಗಭೂಮಿ ಮತ್ತು ಸಾಮಾಜಿಕತೆ ಅದರ ಸವಾಲುಗಳನ್ನು ಕುರಿತಂಥ ಒಂದು ಉಪನ್ಯಾಸ ಮತ್ತು ಬಸವರಾಜ್ ಬಂಟ್ನೂರವರ ರಂಗ ಸಂಗೀತದ ಕಾರ್ಯಕ್ರಮ, ಅದರ ಜೊತೆಗೆ ರಂಗಾಯಣ ಸಿದ್ಧಪಡಿಸಿರುವಂತಹ ಸತ್ತವರನ್ನೆರಡು ನಾಟಕದ ಪ್ರದರ್ಶನ. ಈ ರೀತಿ 4 ಗಂಟೆಯಿಂದ ಒಂದು ಸುಮಾರು 8 ಗಂಟೆಯವರೆಗೆ ನಾವು ರಂಗಭೂಮಿ ದಿನವನ್ನು ಸಂಭ್ರಮಿಸ್ತೀವಿ. ಆ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತು ಚಿಣ್ಣರ ಮೇಳಕ್ಕೆ ಬಹಳಷ್ಟು ಕಡೆಗಳಲ್ಲಿ ಖಾಸಗಿಯಾಗಿ ಚಿಣ್ಣರ ಮೇಳಗಳು ಸಂಘಟನೆ ಆಗ್ತಾ ಇದ್ದಾರೆ. ಹೀಗಾಗಿ ಆಧುನಿಕ ಒಂದು ಪರಿಕಲ್ಪನೆಯಲ್ಲಿ ಚಿಣ್ಣರ ಮೇಳವನ್ನು ಸಾಂಸ್ಕೃತಿಕವಾಗಿ ಹೆಚ್ಚು ಶ್ರೀಮಂತಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಂದು ಸಂತೋಷದ ಸಂಗತಿ ಅಂತಂದರೆ ಮೊನ್ನೆ ತಾನೇ ಇಲ್ಲಿ ಎಲ್ಲ ಟ್ರಸ್ಟ್ಗಳ ಒಂದು ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡು ಟ್ರಸ್ಟ್ಗಳನ್ನು ಈ ಒಂದು ಶಿಬಿರಕ್ಕೆ ಪೂರಕವಾಗಿ ಯಾವ ಥರ ಬಳಸ್ಕೋಬಹುದು. ಬಹಳಷ್ಟು ಜನ ದಿಗ್ಗಜರು ಇಲ್ಲಿದ್ದಾರೆ, ಸಾಹಿತಿಗಳು, ಸಂಗೀತಗಾರರು. ಅವರನ್ನೆಲ್ಲ ಮಕ್ಕಳೊಂದಿಗೆ ಮುಖಾಮುಖಿ ಮಾಡಿ ಒಂದು ಸಾಂಸ್ಕೃತಿಕ ಬಳುವಳಿ ಏನಿದೆ ಅದನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಸೆ ಅವರಿಗಿದೆ. ಹೀಗಾಗಿ ಶ್ರೀಮತಿ ದಿಗಂಪ್ರಭು ಮೇಡಮ್ ಅವರು ನಾನು 2 ಸಲ ಅವರು ವೈಯಕ್ತಿಕವಾಗಿ ಭೇಟಿಯಾಗಿ ಅವರಿಗೆ ವಿಶ್ವದ ರಂಗಭೂಮಿ ದಿನಕ್ಕೆ ಅತಿಥಿಯಾಗಿ ಉದ್ಘಾಟಕರಾಗಿ ಬರೋದಕ್ಕೆ ವಿನಂತಿ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ಚಿಣ್ಣರ ಮೇಳಕ್ಕೆ ಅವರೇ ಸ್ವತಃ ಆಸಕ್ತಿಯನ್ನು ತೋರಿಸಿ ರಂಗಾಯಣದ ಚಿಣ್ಣರ ಮೇಳಕ್ಕೆ ಹೆಚ್ಚು ಒಂದು ಏನೇನು ಆ್ಯಡ್ ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಆಗ್ತದೆ ಅನ್ನುವಂಥ ಒಂದು ಭರವಸೆ ಇದೆ. ಹೀಗಾಗಿ ಈ ಎಲ್ಲ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಪ್ರಚಾರವನ್ನು ನೀಡಿ ನಮಗೆ ಇನ್ನೂ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾನು ರಂಗಾಯಣದ ನಿರ್ದೇಶಕರಿಗೆ, ಆಡಳಿತಾಧಿಕಾರಿಗಳಿಗೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವರ್ಷ ಆಕ್ಚುಲಿ ನಾವು ಈ ಮಕ್ಕಳ ಹಬ್ಬವನ್ನು
ಇದೇ ಸಂದರ್ಭದಲ್ಲಿ ಮಾತನಾಡಿದ ಈಶ್ವರ್ ಶಿವಳ್ಳಿ ಅವರು, ನಮ್ಮ ಬೇಡಿಕೆ ಈಡೇರಬೇಕೆಂದರೆ ಬೆಂಗಳೂರಿಗೆ ಹೋಗಿ ಸಚಿವರಿಗೆ ಮನವಿ ಕೊಡಬೇಕೆಂದು ವಿನಯ್ ಕುಲಕರ್ಣಿಯವರು ಎಲ್ಲರೂ ಸೇರಿ ಬೆಂಗಳೂರಿಗೆ ಹೋಗಿ ಮನವಿ ಅರ್ಪಿಸೋಣ ಎಂದು ತಿಳಿಸಿದ್ದಾರೆ ಎಂದರು. ಏನಪ್ಪಾ ಅಂತಂದ್ರೆ ಈಗಾಗಲೇ ಅದು ನಗು ಮಗು ಅಂತ ಇಟ್ಟಿದ್ದಾರೆ, ಅದನ್ನ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಸಂವಿಧಾನ ನಮ್ಮ ಕಲರವ, ನಮ್ಮ ಸಂವಿಧಾನ ನಮ್ಮ ಕಲರವ ಅಂತ ಈ ಥೀಮಿನ ಮೂಲಕನೇ ಒಟ್ಟಾರೆಯಾಗಿ ಇಡೀ ಮಕ್ಕಳನ್ನ ಮುಟ್ಟೋಣ, ಅವರಿಗೆ ಹೊಸ ಕಲಿಕೆಗಳನ್ನ ಕೊಡೋಣ ಅಂತ ನಾನು ಅನ್ಕೊಂಡಿದ್ದೇನೆ. ಈಗಾಗಲೇ ಈ ವಿಷಯದ ಈ ಸಭೆಗೆ ಬರೋದಕ್ಕಿಂತ ಮುಂಚೆ ಮೇಡಮ್ ಜೊತೆಗೆ ಮಾತಾಡಿಕೊಂಡು ಅನುಮತಿ ತಗೊಂಡೆ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಅಂದ್ರೆ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ನಾವು ಏನ್ ಕೊಡಬೇಕಾಗಿದೆ ಅಂತಂದ್ರೆ, ಒಂದು ಇವತ್ತು ಎರಡು ಪ್ರಮುಖ ಅಂಶಗಳು ನನ್ನನ್ನ ಕಾಡ್ತಾ ಇದ್ದಾವೆ. ಒಂದು ಏನಪ್ಪಾ ಅಂತಂದ್ರೆ ಸಂವಿಧಾನದ ಒಳಗೊಳ್ಳುವಿಕೆ ಹಾಗೂ ಬಹುತ್ವದ ಪರಿಕಲ್ಪನೆ. ಇವು ಎರಡೂ ವಿಷಯಗಳು ಮಕ್ಕಳನ್ನ ಒಳಗೊಳ್ಳಬೇಕಾಗಿದೆ. ಅವಾಗ ಮಾತ್ರ ಬಹುಶಃ ನಾವು ಮುಂದಿನ ದಿನಗಳಲ್ಲಿ ಕೊಡುವ ಜನರೇಷನ್ ಪ್ರಬುದ್ಧವಾದ ಅಂದ್ರೆ ಯುವಕರನ್ನ ಅಥವಾ ಹಿರಿಯರನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಶಂಭು ಬೀರಾದವರು ಒಂದು ನೀವು ಈಗಾಗಲೇ ಆ ಕವಿತೆಯನ್ನು ಕೇಳಿರಬಹುದು. ನಾವು ಎಳೆಯರು ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಳೆ ಹಿರಿಯರು, ನಮ್ಮ ಕನಸದು ಸುಂದರ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿ ತಾತನು ಎದೆಯ ಬಾನಿನ ಚಂದಿರ. ಈ ಪದ್ಯ ನನಗೆ ಯಾಕೆ ಇದು ಬಹಳ ಇನ್ಸ್ಪೈರ್ ಆಗ್ತಾ ಇದೆ ಅಂತಂದ್ರೆ, ಅಂದ್ರೆ ಈಗಿನ ಏನು ವಾಸ್ತವದ ಸ್ಥಿತಿಯಲ್ಲಿ ಮಕ್ಕಳನ್ನ ಬೇರೆ ರೀತಿಯಲ್ಲಿ ನಾವು ಪಾಲಕರು ಅವ್ರನ್ನ ಬೆಳೆಸೋ ಮನೋವೃತ್ತಿ ಬೆಳೆಯೋದ್ರಿಂದ ಹಾಗಾಗಿ ಅದನ್ನ ಮುಂದೆ ಹೊಸ ರೀತಿಯಾಗಿ ಅವ್ರನ್ನ ಕಟ್ಟಬೇಕಾದ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಚಟುವಟಿಕೆಗಳು ಅವು ಇದ್ದೇ ಇರ್ತವೆ. ಇವುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಈ ಶಿಬಿರ ಕೊಡ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಜವಾಬ್ದಾರಿ ಏನಿದೆ ಅಂತಂದ್ರೆ, ಈಗಿನ ಜಾಗತಿಕ ತಾಪಮಾನ ಅಂದ್ರ ಪರಿಸರದ ಮೇಲೆ ಮಕ್ಕಳಿಗೆ ಪ್ರೀತಿ ಬರುವಂಗ, ಕೃಷಿ ಪ್ರಾಣಿ ಪಕ್ಷಿಗಳ ಮೇಲೆ ವಾತ್ಸಲ್ಯ, ಅಭಿಮಾನ, ಕುತೂಹಲ ಬರುವ ರೀತಿ ಒಳಗಡೆ ಈ ಶಿಬಿರವನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ರೀತಿಯ ಒಂದು ಮುಖ್ಯವಾದ ಉದ್ದೇಶವನ್ನು ಸಹ ಇಟ್ಟುಕೊಂಡಿದ್ದೇವೆ. ಹಾಗೆ ಪ್ರಸ್ತುತ ಗಾಂಧಿ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಅಥವಾ ಏನು ಖೋಖೋ ಇದಾರಲ್ಲ, ಈ ರೀತಿಯ ಇರ್ತಕ್ಕಂಥ ವ್ಯಕ್ತಿಗಳ ಆದರ್ಶದ ಏನು ಗುಣಗಳನ್ನ ಮಕ್ಕಳಲ್ಲಿ ಬೆಳೆಸೋದು, ಈ ತರ ಬೇರೆ ಬೇರೆ ಸಾಕಷ್ಟು ಜನರಿದ್ದಾರೆ. ಅವರ ಮಾದರಿಗಳನ್ನ ಮಕ್ಕಳಿಗೆ ನಾವು ತಿಳಿಸೋದು, ಅದನ್ನು ಅರ್ಥೈಸೋದು ಬಹಳ ಇಂಪಾರ್ಟೆಂಟ್ ಅಂತ ಅದೊಂದು ಮುಖ್ಯವಾದ ಉದ್ದೇಶವನ್ನ ನಾವು ಇಟ್ಕೊಂಡಿದ್ದೇವೆ. ಹಾಗೆ ಇನ್ನೊಂದು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಅಂತಂದ್ರೆ, ಅದು ಈ ಶಿಬಿರವನ್ನ ಹಿಂಗ ಯಾಕೆ ಮಾಡಬೇಕು ನನಗೆ ಕಾಡ್ತಾ ಇರೋದು ಅಂತಂದ್ರೆ, ಗ್ರೇಟಾ ಥನ್ಬರ್ಗ್ ಅನ್ನೋ ಒಂದು ಹುಡುಗಿ ವಿಶ್ವಸಂಸ್ಥೆಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತಂದ್ರೆ, ನನ್ನ ಸಂವಿಧಾನದಲ್ಲಿ ನೀವು ನನಗೆ ಏನ್ ಕೊಟ್ಟಿದ್ದೀರಿ ಅಥವಾ ನನ್ನ ಹಕ್ಕನ್ನ ನೀವು ಯಾಕೆ ಕಸ್ಕೊತಾ ಇದ್ದೀರಿ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅವಾಗ ವಿಶ್ವಸಂಸ್ಥೆ ಏನ್ ಮಾಡೋದು ಅಂತಂದ್ರೆ, ಆಯ್ತಮ್ಮ ನೀನು ವಿಶ್ವಸಂಸ್ಥೆ ಒಳಗೆ ಬಂದು ಮಾತಾಡೋ ಅಂತ ಹೇಳಿದಾಗ ನಾ ಹೆಂಗ್ ಬರಲಿ ಅಂತ ಕೇಳ್ತಾರೆ. ಕೇಳಿದಾಗ ಇಲ್ಲ, ನಾವೇನಾಗ ಫ್ಲೈಟ್ ಅನ್ನ ಬುಕ್ ಮಾಡ್ತೀವಿ, ನೀನ್ ಬಾರ ಅಂತ ಹೇಳಿದಾಗ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಆಕಿ ಏನ್ ಮಾಡ್ತಾರೆ ಅಂದ್ರೆ, ಸಮುದ್ರದ ಹಡಗಿನ ಮುಖಾಂತರ ಹೋಗಿ ವಿಶ್ವಸಂಸ್ಥೆಗೆ ಹೋಗಿ ತನ್ನ ವಾದವನ್ನ ಅಥವಾ ತನ್ನ ಅಭಿಪ್ರಾಯವನ್ನ ಮಂಡಿಸ್ತಾರೆ. ಅಂದ್ರೆ ಇದ್ರ ಹಿಂದಿರ್ತಕ್ಕಂಥ ಏನು ಅರ್ಥ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಹಾಗಾಗಿ ಈ ಆಕೆಯ ಮಾತು ನನಗೆ ಬಹಳ ಇನ್ಸ್ಪೈರ್ ಆಗಿದ್ರಿಂದ ಆ ದಿಕ್ಕಿನೊಳಗಡೆ ಈ ಶಿಬಿರವನ್ನ ಏನು 200 ಎಷ್ಟು ಮಕ್ಕಳು ಬರ್ತಾವ, ಆಮೇಲೆ ಈ ತರದ ಹೊಸ ವಿಶೇಷವಾದ ಮೌಲ್ಯಗಳನ್ನ ಕೊಡಬೇಕು ಅನ್ನೋದು ಈ ಶಿಬಿರದ ಮುಖ್ಯವಾದ ಉದ್ದೇಶ ಆಗಿದೆ ಅಂತ ಈ ತಕ್ಷಣದಲ್ಲಿ ನಾನು